ಮನೆಯಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ನೀವು ತುಂಬ ಕಷ್ಟದಲ್ಲಿದ್ದೀರಿ ಅಥವಾ ಮನೆಯಲ್ಲಿ ತುಂಬ ದರಿದ್ರ ಇದೆ ಎಂದರ್ಥ. 1. 5 ಕಳಸಕ್ಕೆ 1 ರೂಪಾಯಿ ನಾಣ್ಯವು ಹಾಕದೆ ಇಡಬೇಡಿ. 2. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು ಇದು ಕೆಟ್ಟದ್ದು. 3. ಹಾಲು ಕಾಯಿಸುವ ಪಾತ್ರೆಯನ್ನು ಸರಿಯಾಗಿ ತೊಳೆಯದಿದ್ದರೆ ದುರಾದೃಷ್ಟ ಕಾಡುತ್ತದೆ. 4. ಸ್ಟವ್ ಗಲೀಜು ಮಾಡಿಕೊಂಡರೆ ಇದು ದರಿದ್ರ ಕಾಡುತ್ತದೆ. 5. ಎದ್ದ ತಕ್ಷಣವೇ ರೂಮರ್ಸ್ ಮಾತನಾಡುವುದು, ಬೇರೆ ರೀತಿಯ ನೆಗೆಟಿವ್ ವಿಷಯಗಳನ್ನು ನೋಡುವುದು ದರಿದ್ರವನ್ನು ತರುತ್ತದೆ. ಇದರಿಂದ ಜಾಗೃತರಾಗಿರಿ. 6. ಒಂಟಿ ಕಾಲುಂಗರವನ್ನು ಧರಿಸಬೇಡಿ. 7. ಹಸಿದಿರುವವರಿಗೆ ಊಟ ಕೊಡದೆ ಕಳುಹಿಸಬೇಡಿ. 8. ಸ್ಟೀಲ್ ಚೊಂಬಿನಲ್ಲಿ ಕಳಸಿಡುವುದು ಬೇಡ. 9. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯಬೇಕು. 10. ಬಾಗಿಲುಗಳ ಮೇಲೆ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು ಮಾಡಬೇಡಿ. 11. ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು ತುಂಬ ತಪ್ಪು. 12. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಬೇಡಿ. ಇದು ಪಾಪದ ಕೆಲಸ. 13. ಹೊಸ್ತಿಲಿನ ಹೊರಗೆ 1 ಕಾಲು ಒಳಗೆ ಮತ್ತು 1 ಕಾಲು ಹೊರಗೆ ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ಮಾಡಬೇಡಿ. 14. ದೇವರ ಮನೆಯಲ್ಲಿ ಬಳಸಿದ ಬೆಂಕಿ ಕಡ್ಡಿಯನ್ನು ಇಡಬೇಡಿ. 15. ಹಳೆಯ ಪೊರಕೆಯನ್ನು ಬಳಸಬೇಡಿ. 16. ಹೆಣ್ಣು ಮಕ್ಕಳು ಮುಂದಲೆಯನ್ನು ಕತ್ತರಿಸುವುದು ಒಳ್ಳೆಯದಲ್ಲ. 17. ಉಗುರು ಕಚ್ಚುವುದು ಒಳ್ಳೆಯದಲ್ಲ. 18. ರೊಟ್ಟಿ ಹೆಚ್ಚನ್ನು ಬೋರಲು ಹಾಕಬೇಡಿ. 19. ಅಂತ್ಯಕ್ರಿಯೆ ಮೆರವಣಿಗೆಯ ಮುಂದೆ ನಡೆಯುವುದು ತಪ್ಪು. 20. ಮುರಿದ ಬಾಚಣಿಕೆ ರಾಹುವಿನ ತತ್ವವನ್ನು ಹೊಂದಿರುತ್ತದೆ. ಅದು ಬಡತನ ತರುತ್ತದೆ. ಅದಕ್ಕೋಸ್ಕರ ಮುರಿದ ಬಾಚಣಿಕೆಯನ್ನು ಉಪಯೋಗಿಸಬೇಡಿ. 21. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಒಳ್ಳೆಯ ವಿಷಯವೇ ಅಲ್ಲ. 22. ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ತಪ್ಪು. 23. ತೂತಾದ ಪಾತ್ರೆಗಳನ್ನು ಬಳಸುತ್ತಿದ್ದರೆ ಬಡತನ ಖಚಿತವಾಗಿ ಬರುತ್ತದೆ. 24. ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಎಂದಿಗೂ ಏಳಿಗೆಯಾಗುವುದಿಲ್ಲ ಅಥವಾ ಉದ್ಧಾರ ಆಗುವುದಿಲ್ಲ. 25. ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ. ಇಂಥ ಸಣ್ಣ ಪುಟ್ಟ ಕಾರಣಗಳು ಮನೆಗೆ ದರಿದ್ರ ತರುತ್ತವೆ. ಅದಕ್ಕೆ ಎಚ್ಚರ ವಹಿಸಿ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.